ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರಾವಣ ಮಾಸದ ಪೂಜಾ ಕಾರ್ಯಗಳಿಗೆ ಆಗಸ್ಟ್ 13ರಿಂದ ಚಾಲನೆ. ನಾಯಕನಹಟ್ಟಿ. ಮಧ್ಯ ಕರ್ನಾಟಕದ ಐತಿಹಾಸಿಕ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮಗಳಿಗೆ ಆಗಸ್ಟ್ 13ರಿಂದ ಚಾಲನೆ ದೊರೆಯಲಿದೆ ಎಂದು ದೇವಸ್ಥಾನದ ಯೋಎಚ್ ಗಂಗಾಧರಪ್ಪ ತಿಳಿಸಿದ್ದಾರೆ. ಆಗಸ್ಟ್ 13ರಿಂದ ಸೆಪ್ಟೆಂಬರ್ 11ರವರೆಗೆ ನಡೆಯಲಿರುವ ಶ್ರಾವಣ ಮಾಸದ ಪೂಜಾ ಕಾರ್ಯಕ್ರಮಗಳಲ್ಲಿ ನಿತ್ಯ ರುದ್ರಾಭಿಷೇಕ, ಏಕವಾರು ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ಬಿಲ್ವಾರ್ಚನೆ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗುವುದು. ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದರ್ಶನ ಪಡೆದು ಪೂಜಾ ಸೇವೆ ಸಲ್ಲಿಸಬಹುದಾಗಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ಇದೇ ವೇಳೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್. ಗಂಗಾಧರಪ್ಪ, ಸಿಬ್ಬಂದಿಗಳಾದ ಎಸ್. ಸತೀಶ್, ಮನು, ಮಹೇಶ್, ತಿಪ್ಪಮ್ಮ ಇದ್ದರು. ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ ಗಾಡಿ ಬೈಕ್ ತಂದ್ರೆ ಕಾರ್ ಬೈಕ್ ಸ್ವಲ್ಪ ಇರ್ತದೆ. ನಮಸ್ಕಾರ. ಗಂಗಾಧರಪ್ಪ, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ನಾಯಕನಹಟ್ಟಿ. ಈ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಶ್ರಾವಣ ಮಾಸವು ಇದೇ ತಾರೀಕು 13ರಿಂದ, ಇವತ್ತು ಅಮಾವಾಸ್ಯೆ, ನಾಳೆ 13ನೇ ತಾರೀಕಿಂದ 13/8/2026ರಿಂದ 11/9/2026ವರೆಗೆ ಪ್ರಾರಂಭ ಆಗಿ ಮುಕ್ತಾಯವಾಗ್ತದೆ. ಅದು ಈಗ 11/13ಕ್ಕೆ ಪ್ರಾರಂಭ. ಎಲ್ಲ ಕಂಕಣವಾಗಿ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ಊರಿನ ಗಣ್ಯರು ಸಹ ಬರ್ತಾಯಿದ್ದಾರೆ. ಅಧಿಕೃತವಾಗಿ ಸ್ಟಾರ್ಟ್ ಆಗಿ ಪ್ರಾರಂಭ ಮಾಡಿ ಮತ್ತು ನಂತರದಲ್ಲಿ 13ಕ್ಕೆ ಪ್ರತಿ ದಿವಸನೂ ಕೂಡ 13ವರೆಗೆ ಪ್ರತಿ ದಿವಸನೂ ಕೂಡ ದಾಸೋಹ, ಭಕ್ತರಿಂದಲೇ ವಿಶೇಷ ದಾಸೋಹ ಮಾಡೋಕ್ಕೆ ಎಲ್ಲ ಭಕ್ತರು ಕೂಡ ಒಪ್ಪಿ ಅವರ ಹೆಸರನ್ನು ನೋಂದಾಯಿಸಿದ್ದಾರೆ. ಅವರೇ ಸಹ ದಾಸೋಹ ಅಂದರೆ ದವಸ ಧಾನ್ಯಗಳನ್ನು ತಂದು ಮಾಡಿ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದಾರೆ. ಎಲ್ಲ ಭಕ್ತರು ಸಹ ಅದರ ಸದುಪಯೋಗ ಪಡೆಯಬೇಕು. ಈ ವರ್ಷವೂ ಸಹ ಪ್ರತಿ ವರ್ಷದಂತೆ ನಮ್ಮ ಒಳಮಠದ ಸಮುದಾಯ ಭವನದ ಕಲ್ಯಾಣ ಮಂಟಪದಲ್ಲಿ ಸಹ ಈ ಸರಿ ಇಟ್ಕೊಂಡಿದ್ದೀವಿ. ನಮ್ಮ ಹೊಸ ದಾಸೋಹವನ್ನು ಇನ್ನೂ ಮುಕ್ತಾಯ ಆಗದೇ ಇರೋದ್ರಿಂದ ಇದೊಂದು ವರ್ಷ ಇಲ್ಲೇ ಸಹ ದಾಸೋಹ ಪ್ರಾರಂಭ ಮಾಡಿದ್ದೀವಿ. ಎಲ್ಲರೂ ಸಹ ಅಲ್ಲೇ ಬಂದು ಪ್ರಸಾದ ಸ್ವೀಕರಿಸಬೇಕು. ಮತ್ತು ಪ್ರತಿ ಸೋಮವಾರ ವಿಶೇಷ ಇರೋದ್ರಿಂದ ಸ್ವಾಮಿವಾರ ವಿಶೇಷ ರಶ್ ಇರ್ತದೆ. ಹಾಗಾಗಿ ಎಲ್ಲರೂ ಭಕ್ತರು ಸಹ ಸಾವಧಾನವಾಗಿ ಬಂದು ಎಲ್ಲರಿಗೂ ಪ್ರಸಾದ ಸಿಗ್ತದೆ, ಸಾವಧಾನವಾಗಿ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲರಿಗೂ ಕೇಳ್ಕೊಳ್ತೀವಿ. ಭಕ್ತರಿಗೆ ಕುಡಿಯುವ ನೀರು ಮತ್ತು ಎಲ್ಲ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಹ ಎಲ್ಲ ನಮ್ಮ ಪಟ್ಟಣ ಪಂಚಾಯತ್ ವತಿಯಿಂದ ಕೊಡ್ತಿದ್ದಾರೆ. ಅದು ಸಹ ಧನ್ಯವಾದಗಳು ಅರ್ಪಿಸ್ತೀನಿ. ಹಾಗೆ 15ರಿಂದ ಕುಂಭಾಭಿಷೇಕ ಹೊರಮಠದವರೆಗೆ ಕುಂಭಾಭಿಷೇಕ ಮಹಿಳೆಯರು ಬಂದರಿಂದ ನಮ್ಮ ಶ್ರಾವಣ ಮುಕ್ತಾಯವಾಗ್ತದೆ. ಈ ವರ್ಷ ವಿಶೇಷವಾಗಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಸಹ ಸಚಿವರಾಗಿರೋದ್ರಿಂದ ಅದ್ದೂರಿಯಾಗಿ ಮಾಡೋಣ ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಕುಂಭಾಭಿಷೇಕ ಅದ್ದೂರಿಯಾಗಿ ನಡೀತಿದೆ. ಮಾನ್ಯ ಸಚಿವರು ಸಹ ಅವತ್ತು ಬರೋಕ್ಕೆ ಕೇಳ್ಕೊಳ್ತೀವಿ. ಅವರಿಗೆ ಫ್ರೀ ಇದ್ದರೆ ಖಂಡಿತ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ಯಶಸ್ವಿಯಾಗಿ ಮಳೆಯೂ ಸಹ ಚೆನ್ನಾಗಿ ಆಗ್ತಾಯಿದೆ. ಈಗ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅಂದ್ಕೊಂಡ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ಲ ಭಕ್ತರು ಸಹ ತಮ್ಮ ತನುಮನ ಧನವನ್ನು ಅರ್ಪಿಸಿ ದೇವರ ಸೇವೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೀವಿ. ಆ ಸೇವೆಯ ಧನವನ್ನು ಪಡೆದು ಎಲ್ಲೇ ಬೆಳ್ಳಿ ಬಂಗಾರ ಹಣವನ್ನು ಅಧಿಕೃತವಾಗಿ ದೇವಸ್ಥಾನದ ಕಚೇರಿಯಲ್ಲಿ ಕೊಟ್ಟು ಅಧಿಕೃತ ರಸೀದಿಯನ್ನು ಪಡೆಯಬೇಕು. ರಸೀದಿಯನ್ನು ಪಡೆದು ಹೋಗ್ಬೇಕಂತೇಳಿ ಅರ್ಪಿಸ್ತೀವಿ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಿ. ಸರ್, ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಸರ್ ಶ್ರಾವಣ ಮಾಸದಲ್ಲಿ? ಏನಿಲ್ಲ, ಪ್ರತಿ ಸೋಮವಾರ ಪ್ರತಿ ಭಾನುವಾರ ರಾತ್ರಿ ಭಜನೆ ಕಾರ್ಯಕ್ರಮ ಇರ್ತದೆ. ಪ್ರತಿ ಭಾನುವಾರ ಸೋಮವಾರ ಭಕ್ತರು ಬಂಗೋದ್ರಿಂದ ಸೋಮವಾರ ಸಂಜೆ ಭಜನೆ ಕಾರ್ಯಕ್ರಮ ಇರ್ತದೆ. ಸೋಮವಾರ ವಿಶೇಷವಾಗಿ ವಾರೋತ್ಸವ ಇರ್ತದೆ. ಇನ್ನು ಲಾಸ್ಟಿಗೆ ಕುಂಭಾಭಿಷೇಕ, ಈಗ 13ನೇ ತಾರೀಕು ಶ್ರಾವಣ ಮಾಸ ಕುಂಭಾಭಿಷೇಕ ವಿಶೇಷ ಕಾರ್ಯಕ್ರಮ ಇರ್ತದೆ.